ಉದಯ ಟಿವಿಲಿ ಖ್ಯಾತ ಆ್ಯಂಕರ್ ಆಗಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ. ಉದಯ ಟಿವಿಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ಅತಿ ದೊಡ್ಡ ಆ್ಯಂಕರ್ ಮತ್ತು ಕಲಾವಿದ ಇದೀಗ ನಿಧನರಾಗಿರೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ. ಅವರು ರಸ್ತೆ ಅಪಘಾತದಿಂದ ಕೊನೆಯುಸಿಳಿದ್ದಾರೆ. ಈ ನಟ ಬೇರೆ ಯಾರೂ ಅಲ್ಲ, ಚಂದನ್ ಅವರು ಬೆಂಗಳೂರು 63 ಎಂಬ ಕನ್ನಡ ಸಿನಿಮಾವನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ಮುಸ್ಸಂಜೆ ಮಾತನ್ನು ಕೂಡ ಅವರು ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಮನಸ್ಸಲ್ಲ ನಿನ್ನ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಇಂಥ ಅದ್ಭುತವಾದಂಥ ಪಾತ್ರ ಮಾಡಿದಂಥ ಚಂದನ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಇನ್ನು ಕನ್ನಡದಲ್ಲಿ ಜೂಟ್ ಸಿನಿಮಾ 2001ರಲ್ಲಿ ಬಂದಿತ್ತು. ಇದರಲ್ಲೂ ಕೂಡ ಕಾಲೇಜ್ನ ಬಾಯ್ನ ಪಾತ್ರದಲ್ಲಿ ಇವರು ಮಾಡಿದ್ದರು. ಇಂಥ ದೊಡ್ಡ ನಟ ಕನ್ನಡದ ಬಗ್ಗೆ ಸ್ಪಷ್ಟವಾಗಿ ಮಾತಾಡುತ್ತಿದ್ದಂಥ ಹಾಗೂ ಕನ್ನಡದ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ದಂಥ ಚಂದನ್ ಅವರು ದಾವಣಗೆರೆಯಿಂದ ಬರುವಂಥ ಸಂದರ್ಭದಲ್ಲಿ ಲಾರಿಗೆ ತೀವ್ರವಾಗಿ ಹಿಂದಿನಿಂದ ಬಂದು ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಕೊನೆಯುಸಿಳಿದಿದ್ದಾರೆ. ಇನ್ನು ಈ ಸುದ್ದಿಯನ್ನು ತಿಳಿದಂಥ ಪತ್ನಿ ದೊಡ್ಡ ಮಟ್ಟಿಗೆ ಆಘಾತಕ್ಕೆ ಒಳಗಾದರು. ಇನ್ನೂ ದುರಂತ ಏನಪ್ಪ ಅಂತಂದರೆ, ಇನ್ನು ಅವರ ಪತ್ನಿಯೂ ಸಹ ಇದರಿಂದ ಅರಗಿಸಿಕೊಳ್ಳೋಕ್ಕಾಗದೆ ಆತ್ಮಹತ್ಯೆಗೆ ಶರಣಾದರು. ಇದು ದುರಂತ